ಯುಗಾದಿ ಹಬ್ಬಕ್ಕೆ ಈ ಬಾರಿ ಹೋಳಿಗೆ ತಿನ್ನಕ್ಕಾಗಲ್ಲ. ಮಹಿಳೆಯರು ಮನೆಯಲ್ಲಿ ಹೋಳಿಗೆ ಮಾಡೋಕ್ಕೂ ಕೂಡ ಆಗಲ್ವಂತೆ. ಮಹಿಳೆಯರೇ, ನಿಮಗೆ ಬಾಳೆ ಎಲೆನೇ ಇನ್ನು ಮುಂದೆ ಗಟ್ಟಿ. ಹೋಳಿಗೆ ಮಾಡಲು ಬಳಸೋ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಇಡ್ಲಿ ಪ್ಲಾಸ್ಟಿಕ್ ಬಳಿಕ ಈಗ ಹೋಳಿಗೆ ಪ್ಲಾಸ್ಟಿಕ್ ಕೂಡ ಬ್ಯಾನ್ ಆಗಿದೆ. ವಿವಿಧ ಆಹಾರ ತಯಾರಿಕೆಗೆ ಇನ್ನು ಮುಂದೆ ಪ್ಲಾಸ್ಟಿಕ್ ಪೇಪರ್ ಬಳಸುವಂತಿಲ್ಲ. ಮಹಿಳೆಯರೇ, ಹೋಳಿಗೆ ಮಾಡಬೇಕು, ಯುಗಾದಿಗೆ ಅಕ್ಕಪಕ್ಕದ ಮನೆಯವರಿಗೆ ಕೊಡಬೇಕು, ಅವರವ್ರ ಮಕ್ಕಳು ಕಲಿಯುವ ಶಾಲೆಗಳ ಕ್ಲಾಸ್ಮೇಟ್ಗಳಿಗೆ ಹೋಳಿಗೆ ಹಂಚಬೇಕು. ಹೀಗಾಗಿ ತುಂಬ ಹೋಳಿಗೆ ಮನೇಲಿ ಮಾಡ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ ಬಳಸ್ತಾ ಇದ್ರು ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿರು. ಆದರೆ ಇನ್ನು ಮುಂದೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಇನ್ನು ಏನನ್ನ ಇಟ್ಟು ಅದು ಏನನ್ನ ಬೇಯಿಸ್ತಿರೋ ಗೊತ್ತಿಲ್ಲ. ಒಟ್ಟಾರೆ ವಿವಿಧ ಆಹಾರ ತಯಾರಿಕೆಗೆ ಇನ್ನು ಮುಂದೆ ಪ್ಲಾಸ್ಟಿಕ್ ಪೇಪರ್ ಬಳಸುವಂತಿಲ್ಲ. ಹೀಟಲ್ಲಿಟ್ಟಾಗ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ನೀವು ತಿನ್ನುವ ಆಹಾರ ಪದಾರ್ಥಗಳಿಗೆ ಆ ಪ್ಲಾಸ್ಟಿಕ್ನಲ್ಲಿರ್ತಕ್ಕಂತಹ ಕೆಮಿಕಲ್ ಮಿಶ್ರ ಆಗಿ ನಿಮ್ಮ ಮಕ್ಕಳ ಹೊಟ್ಟೆಗೆ ಸೇರ್ಕೊಂಡ್ರೆ ಮಾರಕ ರೋಗ ಬಂದ್ಬಿಡುತ್ತೆ. ಅದರಲ್ಲಿ ಕ್ಯಾನ್ಸರ್ ಬರುತ್ತೆ. ಪ್ಲಾಸ್ಟಿಕ್ ಬಳಸೋದಕ್ಕೆ ಹೋಗಬೇಡಿ. ಈಗಾಗಲೇ ಸರ್ಕಾರ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಮನೆಯಲ್ಲಿ ಮಾಡೋ ಇಡ್ಲಿನೇ ಆಗಿರಲಿ, ಹೋಟೆಲಲ್ಲಿ ಮಾಡೋ ಇಡ್ಲಿನೇ ಆಗಿರಲಿ, ರಸ್ತೆ ಬದಿಯಲ್ಲಿ ತಳ್ಳೋ ಗಾಡೀಲಿ ಮಾಡೋ ಇಡ್ಲಿನೇ ಆಗಿರಲಿ, ಹೋಳಿಗೆನೇ ಆಗಿರಲಿ, ಏನೇ ಮಣ್ಣಂಗಟ್ಟಿ ಆಗಿದ್ರೂ ಕೂಡ ಅದಕ್ಕೆ ನೀವು ಖಡಾಖಂಡಿತವಾಗಿ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅದು ಜನಪರ ಕಾಳಜಿ, ಮಕ್ಕಳ ಕಾಳಜಿ. ಅದು ನಿಮ್ಮ ಮಕ್ಕಳ ದೇಹಕ್ಕೆ ಪ್ಲಾಸ್ಟಿಕ್ನ ಕೆಮಿಕಲ್ ಹೋದರೆ ಕ್ಯಾನ್ಸರಿಗೂ ಕೂಡ ಕಾರಣ ಆಗಬಹುದು. ಹಾಗಾಗಿ ಪ್ಲಾಸ್ಟಿಕ್ ಹಾಳೆಗಳನ್ನು ಕಂಪ್ಲೀಟ್ ಬ್ಯಾನ್ಗೆ ಮುಂದಾಗಿದೆ ಸರ್ಕಾರ. ಬಾಳೆ ಎಲೆಗಳು ಊರು ತುಂಬ ಸಿಗ್ತವೆ. ಅದನ್ನು ಬಳಸ್ಕೊಂಡು ಏನಾದರೂ ನೀವು ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಪ್ಲಾಸ್ಟಿಕ್ ಬಳಸೋದಕ್ಕೆ ಹೋಗಬೇಡಿ. ಇದು ಫ್ರೀಡಮ್ ಟಿವಿಯ ಕಾಳಜಿ.